ಶ್ರೀ ಕನ್ಯಕಾ ಪರಮೇಶ್ವರಿ ಪುರಾಣ ಅಧ್ಯಾಯ 38. ಹಿಂದಿನ ಅಧ್ಯಾಯದಲ್ಲಿ ನಾವು ಅಗ್ನಿಪ್ರವೇಶದ ಸತತ ಪ್ರಯತ್ನಗಳು ನಡಿಬೇಕಾದ್ರೆ 612 ಗೋತ್ರದವರು ಯಾವ ರೀತಿಯ ಉಪಾಯವನ್ನು ಮಾಡಿ ಅಲ್ಲಿಂದ ತಪ್ಪಿಸಿಕೊಂಡು ರಾಜನ ಪ್ರೀತಿಗೆ ಪಾತ್ರರಾಗಬೇಕು, ಎಲ್ಲವನ್ನೂ ದೋಚಿಕೊಳ್ಳಬೇಕು ಅಂತ ಕೆಲವರು ಮಾತಾಡ್ಕೊಳ್ತಾರೆ. ವಾಸವಿ ಕನ್ಯೆಯನ್ನ ರಾಜನಿಗೆ ಕೊಟ್ಬಿಡ್ಬೇಕಂತ ಕೆಲವರು ಮಾತಾಡ್ಕೊಳ್ತಾರೆ. ಆದರೆ ಅವರ ಉಪಾಯ ಅವರಿಗೆ ಅಪಾಯವಾಗಿ ಬೆನ್ನತ್ತತ್ತೆ ನೋಡಿ. ಆ ರಾಜಭಟರಿಗೆ ಇವರು ಹೇಳಿದ್ದು ಅವರು ಬೇರೆ ರೀತಿಯಲ್ಲಿ ತಿಳಿದುಕೊಂಡು ಇವರೇ ಕೆಟ್ಟವರು ಅಂತ ಅಂದ್ಕೊಂತಾರಲ್ವಾ. ಆ ಥರ ನಾವು ಒಬ್ಬರಿಗೆ ಕೇಡನ್ನು ಬಯಸ್ಲಿಕ್ಕೆ ಹೋದರೆ ಅದು ನಮಗೆ ಕೇಡಾಗತ್ತೆ ಅನ್ನೋದು ಹಿಂದಿನ ಅಧ್ಯಾಯದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಲೇಖಕರು. ಇದೆಲ್ಲ ನಡೆದ ಮೇಲೆ ಅವರು 612 ಗೋತ್ರದವರು ಅಷ್ಟಷ್ಟು ಗೋತ್ರದವರು ಒಂದೊಂದು ದಿಕ್ಕಿಗೆ ಓಡಿ ಹೋಗ್ತಾರೆ ಅಲ್ವಾ. ಈಗ 38ನೇ ಅಧ್ಯಾಯದಲ್ಲಿ ಲೇಖಕರು ಏನರ ಬಗ್ಗೆ ಹೇಳಿದ್ದಾರೆ ಅಂದರೆ, ವೈಶ್ಯರಿಗೆ ಅಮ್ಮನವರ ಸಾಕ್ಷಾತ್ಕಾರ, ಪ್ರಾಕೃತ ಗೋತ್ರಗಳು, ಗಾಯತ್ರಿ ಜಪಧ್ಯಾನ, ವೈಶ್ಯರ ಪ್ರಜ್ಞೆ, ಅಗ್ನಿಪ್ರವೇಶ ವಿಷಯ ತಿಳಿಸಿ ದೇವಿಯು ಅಂತರ್ಧಾನಳಾಗುವುದು. ಹೀಗೆ ಆ 612 ಗೋತ್ರಗಳವರು ಭ್ರಷ್ಟರಾಗಿ ಪ್ರಾಣರಕ್ಷಣೆಗೋಸ್ಕರ ಹೆಂಡತಿ ಮಕ್ಕಳನ್ನು ಕಟ್ಟಿಕೊಂಡು ನಾನಾ ದೇಶಗಳನ್ನು ಸೇರಿದರು. ಭಯಪಟ್ಟವರೆಲ್ಲ ಹೀಗೆ ಹೋಗಲಾಗಿ ಉಳಿದ ಸುಗುಣವಂತರೂ ಭಕ್ತಿವಂತರೂ ಆದ 102 ಗೋತ್ರದ ವೈಶ್ಯರು ಆ ಸಮಯದಲ್ಲಿ ಮಹೋತ್ಸಾಹದಿಂದ ತಮ್ಮ ಪ್ರಾಣಗಳನ್ನು ತೃಣೀಕರಿಸಿ ಅಗ್ನಿಪ್ರವೇಶಕ್ಕೆ ನಾ ಮುಂದೆ ನೀ ಮುಂದೆ ಎಂದು ಬಂದು ಮಿತ್ರರೊಡನೆ ಎದ್ದರು. ಅನಂತರ ಆ ವೈಶ್ಯರು ಕನ್ಯಾ ವಿಷಯದಲ್ಲಿ ಖೇದದಿಂದ ಪ್ರಳಯಕಾಲ ಸಮುದ್ರದಂತೆ ಬಾಲಕರು, ಯುವಕರು, ವೃದ್ಧರು, ಸ್ತ್ರೀಯರು ನಿರ್ಭೀತರಾಗಿ ವಿವಾಹಕ್ಕೆ ಹೊರಟವರಂತೆ ನಾಳೆ ಅಗ್ನಿಪೂಜೆ, ನಾಡದ್ದು ವಿವಾಹ ಲಗ್ನ ಎಂದು ದಿವಾರಾತ್ರಿಗಳಲ್ಲಿ ನಮ್ಮಿಂದ ಮಹೋತ್ಸವ ಜರುಗಿಸಲ್ಪಡುವುದು ಎಂದು ಸಾರುತ್ತಾ ಪರಮ ಸಂತೋಷದಿಂದ ಉನ್ಮತ್ತರಂತೆ ಕುಣಿಯುತ್ತಾ ವೀರ ಕಂಕಣ ಧಾರಣೆ ಮಾಡಿದರು. ಆ ಕೋಲಾಹಲವನ್ನು ಕೇಳಿ ಭಾಸ್ಕರಾಚಾರ್ಯರು ಅವರ ಗಲಾಟೆಯನ್ನು ಕಡಿಮೆ ಮಾಡಿ ಕುಸುಮಶ್ರೇಷ್ಠಿಯನ್ನು ಕಂಡು, ನಿನ್ನ ಮಗಳು ತನ್ನ ಭಾವವನ್ನು ನಿನಗೆ ತಿಳಿಸಿರುವಳೆ, ನಡೆದುದಾದರೂ ಏನು, ಎಲ್ಲವನ್ನು ಸವಿಸ್ತಾರವಾಗಿ ಆಲಸ್ಯವಿಲ್ಲದ ವೀರರಿಗೆ ತಿಳಿಸು ಎಂದು ಆಜ್ಞಾಪಿಸಿದರು. ಹೀಗೆ ಆಜ್ಞಾಪಿಸಲ್ಪಟ್ಟ ಕುಸುಮಶ್ರೇಷ್ಠಿಯು ಮಗಳ ಮುಖವನ್ನು ನೋಡಿ ಆಕೆಯ ಸ್ವರೂಪವನ್ನು ಗಮನಿಸಿ ಮೌನಿಯಾದನು. ಅನಂತರ ಅದ್ಭುತ ಕಾಂತಿಯುಕ್ತವೂ ಬಾಲಾರ್ಕ ಸಮಾನವೂ ಯವ್ವನ ರೂಪದಿಂದ ಶತಕೋಟಿ ಸಿಡಿಲುಗಳನ್ನು ಮೀರಿಸುವ ಒಂದು ಮಹಾಶಕ್ತಿ ಪ್ರಾದುರ್ಭವಿಸಿತು. ಅಂತಹ ಶಕ್ತಿಯನ್ನು ನೋಡಲಾರದೆ ಎಲ್ಲರೂ ಕಣ್ಣು ಮುಚ್ಚಿಕೊಂಡರು. ಆಗ ದೇವಿಯು ಅಂತಃಕರಣದಿಂದ ಎಲ್ಲರಿಗೂ ದಿವ್ಯ ದೃಷ್ಟಿಯನ್ನು ಪ್ರಸಾದಿಸಿದಳು. ಅನಂತರ ಕೋಟಿ ಸೂರ್ಯ ಸಮಾನ ಕಾಂತಿಯುಕ್ತವೂ 18 ಭುಜಗಳಿಂದ ಕೂಡಿದುದು, ಸರ್ವಾಭರಣ ಭರಿತವೂ, ದಿವ್ಯ ಕುಸುಮಹಾರ ವಸ್ತ್ರಧಾರಿತವೂ, ದಿವ್ಯಗಂಧ ಪೂಸಿತವೂ, ಪಾತಾಳದಲ್ಲಿ ಪಾದಗಳು, ಆಕಾಶದಲ್ಲಿ ಕಿರೀಟವೂ ಉಳ್ಳದುದು, ಸಿದ್ಧಚಾರಣ ಗಂಧರ್ವನಾಗಾದಿಗಳಿಂದ ಸೇವಿಸಲ್ಪಡುವುದು, ದೇವರ್ಷಿ ಪರಿವೇಷ್ಟಿತವೂ ಆದ ಆ ಪರಾದೇವಿಯ ದಿವ್ಯಮಯ ರೂಪವನ್ನು ಕಂಡು ಅವರೆಲ್ಲ ಪರಮಾನಂದಿತರಾದರು. ದೇವಿಗೆ ನಮಸ್ಕರಿಸಿ ಏಕಗ್ರೀವರಾಗಿ ಸ್ತುತಿಸತೊಡಗಿದರು. ಓ ದೇವಿ, ಮಂಗಳವತಿಯಾದ ನಿನಗೆ ನಮಸ್ಕಾರ, ಗೌರಿಯಾದ ನಿನಗೆ ಪ್ರಣಾಮ, ಎಲ್ಲರ ತಾಯಿಯಾದ ನಿನಗೆ ನಮಸ್ಕಾರ, ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ದೇವಿ ನಿನಗೆ ನಮಸ್ಕಾರ, ಮಹಾದೇವಿಯಾದ ನಿನಗೆ ಮತ್ತೆ ಮತ್ತೆ ನಮಸ್ಕಾರ. ಹೀಗೆ ಸ್ತುತಿಸುವ ಭಕ್ತರನ್ನು ಕಂಡು ಆ ದೇವಿಯು ವೀಣೆಯಂತೆ ಮಧುರವಾದ ತನ್ನ ಕಂಠದಿಂದ ಹೀಗೆ ನುಡಿದಳು. ನೀವು ನನ್ನ ಭಕ್ತರಲ್ಲಿ ಅಧಿಕರು, ಸತ್ಯಾತ್ಮರು, ಅಗ್ನಿಪ್ರವೇಶ ಮಾಡಿರಿ, ಹೃದಯದಲ್ಲಿ ಭಯಜ್ವರವನ್ನು ನಿರ್ಮೂಲ ಮಾಡಿರಿ, ಆ ಚಂದ್ರಾರ್ಕ ಕೀರ್ತಿಯನ್ನು ಗಳಿಸಿರಿ. ಪೂರ್ವದಲ್ಲಿ ಕೃತಯುಗದಲ್ಲಿ ಸುರಥನೆಂಬ ರಾಜನು, ಸಮಾಧಿ ಎಂಬ ವೈಶ್ಯನು, ಗಾಳಿಯನ್ನು, ಎಲೆಗಳನ್ನು, ನೀರನ್ನು ಆಹಾರ ಮಾಡಿಕೊಂಡು ಕಾಮಕ್ರೋಧಗಳನ್ನು ಜಯಿಸಿ ಆಸೆಗಳಿಲ್ಲದವರಾಗಿ ಅಹಂಕಾರರಹಿತರಾಗಿ ಪ್ರಾಣವನ್ನೇ ಪಣವಾಗಿಟ್ಟು ನನ್ನನ್ನೇ ಧ್ಯಾನಿಸಿ ತಪಸ್ಸು ಮಾಡಿದರು. ನಾನವರ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾದೆನು. ಅವರು ನನ್ನನ್ನು ನೋಡಿ ಆನಂದದಿಂದ ಸ್ತುತಿಸಿ ನಮಸ್ಕರಿಸಿ ಭಕ್ತಿಯಿಂದ ವೇದಗಾನ ಮಾಡಿದರು. ನಂತರ ಸಂತುಷ್ಟಳಾದ ನಾನು ಸುರತನನ್ನು ನೋಡಿ, ಮಹಾ ಬುದ್ಧಿಶಾಲಿಯಾದ ರಾಜನೇ, ನೀನು ಸಕಲ ಶತ್ರುಗಳನ್ನು ಸಂಹರಿಸಿ ಸಮುದ್ರವನ್ನು ಭೂಮಿಯನ್ನು ಧರ್ಮ ಮಾರ್ಗದಿಂದ ಪರಿಪಾಲಿಸಿ ಸಕಲ ಭೋಗಗಳನ್ನು ಅನುಭವಿಸಿ ನಿನ್ನ ಸಂತಾನವನ್ನು ಶಾಶ್ವತವಾಗಿ ಭೂಲೋಕದಲ್ಲಿ ಸ್ಥಾಪಿಸಿ ತದನಂತರ ವೀರಸ್ವರ್ಗವನ್ನು ಹೊಂದಿ ಮತ್ತೆ ಸಾವರ್ಣಿಕನೆಂಬ ಮನುವಾಗಿ ನನ್ನ ಕೃಪೆಯಿಂದ ದುರ್ಲಭವಾದ ಸ್ಥಾನವನ್ನು ಹೊಂದುವಿ ಎಂದು ನುಡಿದು ನಂತರ ಸಮಾಧಿ ಎಂಬ ವೈಶ್ಯವನ್ನು ಕುರಿತು, ನಿನಗೆ ಬೇಕಾದ ವರವನ್ನು ಕೇಳಿಕೋ ಎಂದೆನು. ಆ ಸಮಾಧಿ ನನ್ನನ್ನು ನೋಡಿ, ಓ ಮಹಾದೇವಿ, ನಾನು ಬೇರೆ ವರವನ್ನು ಕೇಳುವುದಿಲ್ಲ, ಏಕೆಂದರೆ ನನಗೆ ಬ್ರಹ್ಮತ್ವವು ನಿಶ್ಚಯವಾಗಿ ಲಭಿಸುವುದು. ಬ್ರಹ್ಮವಿದನಾದವನು ಬ್ರಹ್ಮತ್ವಕ್ಕೆ ಅರ್ಹನೆನಿಸುವನು. ನಾನು ನಿನ್ನ ಅನುಗ್ರಹದಿಂದ ಬ್ರಹ್ಮವೆತ್ತರಲ್ಲಿ ಶ್ರೇಷ್ಠನಾದೆನು. ನಾನಿಂದು ಮುಕ್ತನು. ಆದರೆ ಇಷ್ಟೇ ಸಾಲದು, ನನಗೆ ಬಂದು ಕೋಟಿ ಹೊಂದಿದೆ. ನಾನು 101 ವಂಶಗಳವರೊಂದಿಗೆ ಬ್ರಹ್ಮ ಸಾಯುಜ್ಯವನ್ನು ಹೊಂದಬೇಕೆಂದು ಕೋರುವೆನು.
ನನ್ನ ತಂದೆಯ ವಂಶದ 24 ವಂಶದವರು, ನನ್ನ ತಾಯಿಯ ವಂಶದ 20 ವಂಶದವರು, ನನ್ನ ಮಾವನ ವಂಶದ 12 ವಂಶದವರು, ನನ್ನ ಒಡಹುಟ್ಟಿದವರ ವಂಶದ 16 ವಂಶದವರು, ನನ್ನ ಮಗಳ ವಂಶದ 11 ವಂಶದವರು, ನನ್ನ ಚಿಕ್ಕಮ್ಮನ ವಂಶದ 8 ವಂಶದವರು, ಅಂದರೆ ಒಟ್ಟು 101 ವಂಶದವರೊಡನೆ ನಿನ್ನ ಸ್ಥಾನವನ್ನು ಸೇರಬಯಸುತ್ತೇನೆ. ದೇವಿ, ಇಂತಹ ವರವನ್ನು ನನಗೆ ಪ್ರಸಾದಿಸು ಎಂದು ಪ್ರಾರ್ಥಿಸಿದನು. ಆಗ ನಾನು, ಓ ಸಮಾಧಿ, ನಿನ್ನ ಭಕ್ತಿಗೆ ನಾನು ಸಂಪ್ರೀತಳಾದೆನು. ನಾನೇ ನಿನ್ನ ವಂಶದಲ್ಲಿ ಹುಟ್ಟಿ ಬಂಧುಗಳೊಡಗೂಡಿ ದೇವತೆಗಳು ಕೋರುವ ಮೋಕ್ಷವನ್ನು ಪ್ರಸಾದಿಸುವೆನು ಎಂದು ಅಂತರ್ಧಾನಳಾದೆನು. ಆ ಸಮಾಧಿಯೇ ಈ ಕುಸುಮಶ್ರೇಷ್ಠಿ. ನಾನೇ ವಾಸವಿ ಎಂಬ ನಾಮಧೇಯದಿಂದ ವಂಶಧರ್ಮ ಪರಿಪಾಲನೆಗಾಗಿ ಜನಿಸಿದನು. ಗುಣಶಾಲಿಗಳಾದ ನೀವೆಲ್ಲ ನನ್ನ ಮಾತು ಕೇಳಿ ನಿರ್ಭಯರಾಗಿ ಅಗ್ನಿ ಪ್ರವೇಶ ಮಾಡಿ ಪರಮ ಮಂಗಳ ಸ್ಥಾನವನ್ನು ಪಡೆಯಿರಿ. ಚಿತ್ರಕಂಠನೆಂಬ ಗಂಧರ್ವನು ವಿಷ್ಣುವರ್ಧನನೆಂಬ ನಾಮಧೇಯದಿಂದ ಖ್ಯಾತನಾಗಿದ್ದಾನೆ. ಆ ವಿಷ್ಣುವರ್ಧನನು ನನ್ನಿಂದ ಸಂಹರಿಸಲ್ಪಟ್ಟು ಗಂಧರ್ವ ಲೋಕವನ್ನು ಪಡೆಯುವನು. ನಿಮಗೂ ಬ್ರಹ್ಮಾಜ್ಞೆಯಿಂದ ಕೈಲಾಸ ಯಾತ್ರೆ ಸಮೀಪಿಸಿದೆ. ಕಾಲವನ್ನತಿಕ್ರಮಿಸಬಾರದು ಅಲ್ಲವೇ? ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ವೇದೋಕ್ತ ಕರ್ಮಾನುಷ್ಠಾನವನ್ನು ಹೊಂದಿದ್ದಾರೆ. ಬೇರೆ ಮಾರ್ಗದಲ್ಲಿ ನಡೆಯಕೂಡದು. ಈಗ ನಿಮಗೂ ಭ್ರಷ್ಟರಾದ ಆ 612 ಗೋತ್ರದವರಿಗೂ ಭೋಜನಾದಿ ಸಂಬಂಧಗಳಾವುವೂ ಇಲ್ಲವಲ್ಲ. ನಾನು ನಿಮಗೆ ಹಾಗೇ ವಿಧಿಸುತ್ತಿದ್ದೇನೆ. ಇನ್ನು ಮೇಲೆ ನೀವೆಲ್ಲ ಸಕಲ ಕರ್ಮಗಳಲ್ಲಿ ವೇದ ಮಂತ್ರಗಳನ್ನು ಬಿಟ್ಟು ಬಿಡಬೇಕು. ವೇದಾರ್ಥವನ್ನೇ ಹೇಳುವ ಪುರಾಣೋಕ್ತ ಮಂತ್ರಗಳಿಂದಲೇ ಕರ್ಮಾಚರಣೆ ಮಾಡಬೇಕು. ವೇದ ಮಾತೆಯಾದ ಗಾಯತ್ರಿಯನ್ನು ವರ್ಣಸ್ವರೂಪಿಣಿಯೆಂದು ಪೂಜಿಸಿರಿ. ವೈಶ್ಯರಿಗುಚಿತವೆಂದು ನ್ಯಾಯಶಾಖದಿಂದವರಿಗೆ ಹೇಳಲ್ಪಟ್ಟುದು ಯಜ್ಞ ಸ್ವರೂಪಿಣಿಯೂ ಸಾಲಂಕಾಯನ ಮುನಿ ಪಠಿತವೂ ಶ್ರುತ್ಯರ್ಥ ಸಹಿತವೂ ಸ್ಮೃತಿ ಸ್ವರೂಪವೂ ಆದ ಗಾಯತ್ರಿ ದೇವಿಯನ್ನು ಸಾಲಂಕಾಯನರು ಹೇಳುವಂತೆ ಪಠಿಸಿರಿ. ಬ್ರಾಹ್ಮಣರಿಗೆ ಅರ್ಥಧ್ಯಾನವೂ, ರಾಜರಿಗೆ ಮಂತ್ರಧ್ಯಾನವೂ, ವೈಶ್ಯರಿಗೆ ರೂಪಧ್ಯಾನವೂ ಹೇಳಲ್ಪಟ್ಟಿದೆ. ಹಾಗೆ ಮಾಡದಿದ್ದರೆ ನಿಷ್ಫಲವಾಗುವುದು. ಓ ವೈಶ್ಯರೇ, ಋಷಿ ಗೋತ್ರಗಳನ್ನು ತೊರೆದು ಪ್ರಾಕೃತ ಗೋತ್ರಗಳನ್ನು ಪಡೆಯಿರಿ. ವಿವಾಹಗಳಲ್ಲಿ 6 ರಾತ್ರಿಗಳವರೆಗೆ ದೀಕ್ಷೆ ವಹಿಸಿರಿ. 7ನೆಯ ದಿನ ಕಂಕಣ ವಿಮೋಚನೆ ಮಾಡಿಕೊಳ್ಳಿ. ಎಂದೆಂದಿಗೂ ಸೋದರಿಕೆ ಸಂಬಂಧವನ್ನು ಬಿಡದೆ ಭೂಲೋಕದಲ್ಲಿ ವೃದ್ಧಿ ಹೊಂದಿರಿ. ಸೋದರಿಕೆ ಧರ್ಮವನ್ನು ಬಿಟ್ಟವರು ನಶಿಸುವರು. ಸಕಲ ಕರ್ಮಕಾಂಡಕರ್ತದಿಂದ ಸಾಲಂಕಾಯನ ಮುನಿಯು ಎಲ್ಲವನ್ನೂ ವಿವರಿಸುವನು. ನನ್ನ ಮಾತುಗಳನ್ನು ಕಾಮದಿಂದಾಗಲಿ ಲೋಭದಿಂದಾಗಲಿ ಅಲಕ್ಷ್ಯ ಮಾಡಿದರೆ ಕುಲಭ್ರಷ್ಟರಾಗಿ ಜಾತಿ ಸಂಕರವಾಗುವುದು. ಕುಲ ಸಂಕರದಿಂದ ಎಲ್ಲರಿಗೆ ಸ್ಥಾನಭ್ರಷ್ಟತೆಯುಂಟಾಗುವುದು ಎಂದಳು. ಅನಂತರ ಅಮ್ಮನವರ ಮಾತಿನಂತೆ ಮಹರ್ಷಿಗಳೆಲ್ಲ ವೈಶ್ಯರನ್ನು ನೋಡಿ, ಓ ವೈಶ್ಯರೇ, ನೀವು ನಿರ್ಭಯರಾಗಿ ಮಹಾಗ್ನಿಯನ್ನು ಪ್ರವೇಶಿಸಿ. ನಾವು ಪಡೆಯಲು ಸಾಧ್ಯವಿಲ್ಲದ ಕೈಲಾಸವನ್ನು ನೀವು ಪಡೆಯಿರಿ. ಪೂರ್ವದಲ್ಲಿ ಬ್ರಹ್ಮನು ಈಶ್ವರ ಸಾನ್ನಿಧ್ಯದಲ್ಲಿ ನಿಮಗೆ ಅದರಂತೆ ನೇಮಿಸಿದ್ದಾನೆ. ಖೇದವನ್ನು ತ್ಯಜಿಸಿರಿ. ನೀವು ವಿಷ್ಣುವರ್ಧನನಿಗೆ ಕನ್ಯೆಯನ್ನು ಕೊಡಬಾರದು. ಅನಾಲೋಚಿತವಾಗಿ ಕೊಟ್ಟರೆ ಜಾತಿ ಸಂಕರವಾಗುವುದು. ಒಂದು ವೇಳೆ ಬಲಾತ್ಕಾರದಿಂದ ಆ ದೇವಿಯನ್ನು ರಾಜನಿಗೆ ಒಸಗಿದರೆ ರಾಜನು ಸರ್ವನಾಶವಾಗುವನು. ಅಗ್ನಿಪ್ರವೇಶ ಮಾಡಿ ಕೀರ್ತಿ ಪಡೆಯಿರಿ. ನಿಮ್ಮ ಗೋತ್ರಗಳು ಭೂಮಿಯಲ್ಲಿ ಇತೋಪ್ಯಶಿತಯವಾಗಿ ಅಭಿವೃದ್ಧಿ ಹೊಂದುವವು ಎಂದರು. ಆಗ ಆ ವೈಶ್ಯರು, ಮಹಾತ್ಮರಾದ ಮುನೀಶ್ವರರೇ, ನೀವೆಲ್ಲ ದಯೆಯಿಂದ ನಮ್ಮ ವಿಜ್ಞಾಪನೆಯನ್ನು ಕೇಳಿರಿ. 102 ಗೋತ್ರಗಳು ಪ್ರಾಕೃತವಾಗುವುದೆಂದು ದೇವಿಯಿಂದ ಮೊದಲೇ ಹೇಳಲ್ಪಟ್ಟಿದೆ. ತಿರುಗಿ ನೀವೂ ಹೇಳಿದಿರಿ. ಗರ್ಭಾಧಾನ ಮೊದಲಾದ ಕರ್ಮಗಳನ್ನು ಪುರಾಣೋಕ್ತ ವಿಧಾನದಂತೆಯೇ ಮಾಡಬೇಕೆಂದು ಮಂತ್ರರೂಪದಿಂದ ಗಾಯತ್ರಿಯೂ ಪುರಾಣೋಕ್ತವೆಂದು ಹೇಳಲಾಗಿದೆ. ಹೀಗೆ ವೇದಮಂತ್ರವರ್ಜಿತರಾದ ವೈಶ್ಯರು ಪ್ರಾಕೃತರಾಗುವರು. ಇಂತಹ ನಿಂದೆಯನ್ನು ಭರಿಸಿ ನಾವು ಬಾಳುವುದು ಹೇಗೆ ಎಂದು ದೀನರಾಗಿ ಪ್ರಶ್ನಿಸಿದರು. ಆಗ ಮುನಿಶ್ರೇಷ್ಠರು ದಯೆಯಿಂದ, ಅಯ್ಯ ವೈಶ್ಯರೇ, ಭಯಪಡಬೇಡಿ. ಭೂಮಿಯಲ್ಲಿ ಬ್ರಹ್ಮವಂಶ ಸಂಜಾತರಾದ ಧೀರಶ್ರೀ ಭಾಸ್ಕರಾಚಾರ್ಯರು ವೈಶ್ಯಧರ್ಮವನ್ನು ಪಸರಿಸಿ ವೇದ ಮಂತ್ರಾರ್ಥಗಳನ್ನು ಗ್ರಹಿಸಿ ಸಕಲ ಋಷಿಗಳಿಗೆ ಸಮ್ಮತವೆನಿಸುವಂತೆ ಸಾಲಂಕಾಯನ ಋಷಿ ರಚಿತ ಸೂತ್ರಗಳಂತೆ ಸಕಲ ಕರ್ಮಗಳನ್ನು ಮಾಡಿಸುವರು. ಭಾಸ್ಕರಾಚಾರ್ಯರು ಹೇಳಿದ ಮಂತ್ರಗಳಿಂದಲೇ ನೀವು ಸಕಲ ಧರ್ಮಾಚರಣೆ ಮಾಡಿರಿ. ಋಷಿ ಗೋತ್ರಗಳನ್ನು ಹೇಳಿದರೆ ಯಾವ ಫಲವೋ ಅದೇ ಫಲವು ಪ್ರಾಕೃತ ಗೋತ್ರಗಳಿಂದಲೂ ದೊರೆಯುವುದು. ಬ್ರಾಹ್ಮಣನು ವೇದೋಕ್ತ ಕರ್ಮದಿಂದ ಪಡೆಯುವ ಫಲವನ್ನೇ ವೈಶ್ಯರು ಪುರಾಣೋಕ್ತ ಕರ್ಮದಿಂದ ಪಡೆವರು. ಪೂರ್ವದಲ್ಲಿ ಶಾಪ ಕಾರಣದಿಂದ ಬ್ರಹ್ಮ ಸನ್ನಿಧಾನದಲ್ಲಿ ಹೀಗೆ ನಿರ್ಣೀತವಾಗಿದೆ. ಪ್ರಾಕೃತ ಗೋತ್ರಗಳಾದವೆಂದು ಚಿಂತಿಸಬಾರದು. ಪ್ರಾಕೃತಗಳು ಭೂವಿಯಲ್ಲಿ ಪರಮ ಪವಿತ್ರವಾಗಿ ಇರಬಲ್ಲವು ಎಂದರು. ಅನಂತರ ದೇವಿಯು ಆ ವೈಶ್ಯಶ್ರೇಷ್ಠರನ್ನು ನೋಡಿ, ಓ ವೈಶ್ಯರೇ, ನೀವೆಲ್ಲ ಅಗ್ನಿ ಪ್ರವೇಶಕ್ಕೆ ನಿಶ್ಚಿತ ಬುದ್ಧಿಯುಳ್ಳವರಾಗಿರಿ. ನೀವು ಗರ್ವಿತರಾಗಿ ನಿಮ್ಮ ಹೆಂಡಂದಿರೊಡನೆಯೂ ವೃದ್ಧರೊಡನೆಯೂ ಸ್ತ್ರೀಯರೊಡನೆಯೂ ಅಗ್ನಿ ಪ್ರವೇಶಕ್ಕೆ ಉನ್ಮತ್ತರಂತೆ ನೂಕಾಡದಿರಿ. ಮೂಢತ್ವದಿಂದ ಸಾಹಸಕ್ಕೆ ತೊಡಗದಿರಿ. ಮಕ್ಕಳು, ಬಂಧುಗಳು ಮೊದಲಾದವರೊಡನೆ ಅಗ್ನಿಕುಂಡಕ್ಕೆ ಹಾರಿದರೆ ಸಮಸ್ತ ಕುಲವೂ ನಶಿಸುವುದು. ಹಾಗೆಂದೂ ಮಾಡದಿರಿ. ನೀವೇನು ಮಾಡಬೇಕೆಂಬುದನ್ನು ನಾನು ವಿಧಿಸುತ್ತೇನೆ. 2 ಋಷಿಗಳಿರುವ ಗೋತ್ರದಲ್ಲಿ ಹುಟ್ಟಿದವರ ಪೈಕಿ ಒಬ್ಬರು ಅಗ್ನಿ ಪ್ರವೇಶ ಮಾಡಬೇಕು. ಭಯವನ್ನು ವರ್ಜಿಸಿರಿ. ಅಚಂದ್ರಾರ್ಕ ಕೀರ್ತಿಯನ್ನು ಪಡೆಯಿರಿ.
ಬಹುವಿಧ ಗೋತ್ರಗಳಲ್ಲಿ ಹುಟ್ಟಿ ಹೆಂಡಿರು ಮಕ್ಕಳು ಬಂಧುಗಳಿಂದೊಡಗೂಡಿ ವಂಶರಕ್ಷಣೆಗಾಗಿ ನಡುಕಟ್ಟಿ ಪೂಜ್ಯರಾದ ನಮ್ಮ ಪೈಕಿ ಯಾರಿಗೆ ಆಕಾಶ ಮಾರ್ಗದಲ್ಲಿ ಮಣಿಗಳಿಂದ ಪ್ರಕಾಶಿಸುವ ಶಿಖರಗಳಿಂದ ಬೆಳಗುವ ಕಾಂತಿಯುತವಾದ ನಗರೇಶ್ವರ ಸ್ವಾಮಿಯ ವಿಮಾನವೂ ಬೇರೆ ವಿಮಾನಗಳು ಕಾಣಬರುವವೋ ಅಂತಹ ಪರಿಶುದ್ಧ ಚಿತ್ತರು ಮಾತ್ರ ಇತರರು ಹೊಂದಲ ಶಕ್ಯವಾದ ಕೈಲಾಸವನ್ನು ಪಡೆಯಲು ಕೃತನಿಶ್ಚಯರಾಗಿ ವಂಶಧರ್ಮ ಪರಿಪಾಲಿಸಿ ನನ್ನ ಭಕ್ತರಾಗಿ ಶ್ರೇಯಸ್ಸನ್ನು ಪಡೆಯಿರಿ ಎಂದು ಆದೇಶಿಸಿದಳು. ಮಹಾದೇವಿಯ ಮಾತುಗಳನ್ನು ಕೇಳಿ ಸಂತುಷ್ಟರಾದ ವೈಶ್ಯರು ಹಾಗೆಯೇ ಆಗಲಿ ಎಂದರು. ಅನಂತರ ಋಷಿಗಳೂ ಮಹಾದೇವಿಯೂ ಅಂತರ್ಧಾನರಾದರು. ನಿರ್ಮಲ ಚಿತ್ತರಾಗಿ ಭಕ್ತಿ ವಿಧೇಯರಾಗಿರುವ ಮುನೀಶ್ವರರಿಂದ ಸ್ತುತಿಸಲ್ಪಡುವ ಪಾರ್ವತೀ ದೇವಿಯು ಮಾಯವಾಗುತ್ತಿರಲು ನಿಸ್ಸಂಶಯ ಮನಸ್ಕರಾಗಿ ತಮ್ಮ ನಿರ್ಮಲೋದಾರ್ಯಚರ್ಯದಿಂದ ಆ ವೈಶ್ಯರು ಅತ್ಯಾನಂದ ಭರಿತರಾದರು. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ. ಧನ್ಯವಾದಗಳು. ಜೈ ವಾಸವಿ.